ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಮೂಮೆಂಟ್ಸ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಮೊನ್ನೆ ನಮ್ಮ ತಂಗಿದು ಸಾರಿ ನಾಮಕರಣವನ್ನು ನಾವು ಸಾರಿ ಫಂಕ್ಷನನ್ನು ಮಾಡಿದ್ವಿ. ಅಂದರೆ ಸೀಮಂತ ಕಾರ್ಯವನ್ನು ಮುಗಿಸ್ಕೊಂಡು ಬಂದ್ವಿ. ಸೊ ಅವಳದು ಒಂದು ಡೆಲಿವರಿ ಯಾವ ರೀತಿ ಆಯಿತು, ಹೇಗೆ ನಾವು ಹೋದ್ವಿ ಅಂತಕ್ಕಂಥದ್ದನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಮೊನ್ನೆ ಗುರುವಾರ 8ನೇ ತಾರೀಕಿನಂದು, ಅಂದರೆ ಬುಧವಾರ ಮಧ್ಯಾಹ್ನ 7ನೇ ತಾರೀಕಿನ ಮಧ್ಯರಾತ್ರಿ 2:15ಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಕರ್ಕೊಂಡು ಸವಣೂರು ಆಸ್ಪತ್ರೆಗೆ ಬಂದ್ವಿ. ಸೊ ಸರ್ಕಾರಿ ಆಸ್ಪತ್ರೆ ಸವಣೂರು, ನಮ್ಮದು ಸವಣೂರು ತಾಲೂಕು ನಿಯರ್ ಇರ್ತಕ್ಕಂಥ ಒಂದು ವಿಲೇಜ್ ನಮ್ಮದು. ಸೊ ಪೇನ್ ಸ್ಟಾರ್ಟ್ ಆಗಿದ್ದಕ್ಕೆ ಅವಳನ್ನು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಸೊ ಆಶಾಗಳ ಜೊತೆಗೆ ನಮ್ಮ ತಾಯಿಯವರು, ನಮ್ಮ ತಂದೆ, ನಾವೆಲ್ಲರೂ ಬಂದಿದ್ವಿ. ನೋಡ್ರಿ, ಭಾಳ ಪೇನ್ ಸ್ಟಾರ್ಟ್ ಆಗಿತ್ತು. ಪಾಪ ಭಾಳ ನೋವು ಅನುಭವಿಸ್ತಾ ಇದ್ಲು. ಸೊ ಹೆಣ್ಮಕ್ಳ ಪ್ರೆಗ್ನೆನ್ಸಿನೇ ಆ ರೀತಿ ಇರ್ತಕ್ಕಂಥದ್ದು, ಭಾಳ ಪೇನ್ ಆಗ್ತೈತಿ. ಮತ್ತು ಪಾಪು ಬಂದ ತಕ್ಷಣ ಎಲ್ಲ ರಿಲೀಫ್ ಆಗ್ತೈತಿ. ನೋಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಸವಣೂರು ತುಂಬ ಕ್ಲೀನಾಗಿತ್ತು. ಬಟ್ ಪಾಪ ಇಲ್ಲಿ ಮಲಗಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿ ಪಾಪ ಎಲ್ಲರೂ ಬಾಗಿಲಲ್ಲಿ ವೇಟ್ ಮಾಡ್ತಿರ್ತಾರೆ ಪೇಷಂಟ್ ಕಡೆ ಬಂದವರು. ಸೊ ಮಧ್ಯರಾತ್ರಿ ಸುಮಾರು 2:45 ಗಂಟೆ ನಾನು ಒಂದು ವಿಡಿಯೋವನ್ನು ತೊಗೊಂಡೆ. ಯಾಕಂತಂದರೆ ಆ ಟೈಮಲ್ಲಿ ತಂಗಿ ನೋವನ್ನು ತಿಂತಾಯಿದ್ಲು. ಸೊ ನಾನು ಸ್ವಲ್ಪ ಈ ಕಡೆ ಹೊರಗಡೆ ಬಂದು ಹಾಗೆ ಇರಲಿ ಅಂಥೇಳಿ ಒಂದು ಕ್ಲಿಕ್ಕನ್ನು ತೊಗೊಂಡೆ. ಯಾಕಂದರೆ ಅದು ಸ್ವೀಟ್ ಮೆಮೊರಿ ಅಂತಕ್ಕಂಥದ್ದು ಈ ಟೈಮಿಗೆ ನಾವು ಹಾಸ್ಪಿಟ್ಲಲ್ಲಿ ಹೋಗೋದು ಭಾಳ ರೇರು. ಸೊ ಅದಕ್ಕಾಗಿ ನೋಡಿರಿ, ಪಾಪ ಎಲ್ಲ ನಿದ್ರೆಯಲ್ಲಿ ಏನಾರಾಗಿದ್ದರು, ಮಗ್ನರಾಗಿದ್ದರು. ಸುಮಾರು 3:15 ಗಂಟೆ ಆಗಿತ್ತು. ಆ ಟೈಮ್ನಲ್ಲಿ ನಾನು ಒಂದು ವಿಡಿಯೋವನ್ನು ತೊಗೋತಾ ಇದ್ದೆ. ಸೊ ಭಯ ಆಗ್ತಿತ್ತು, ಆದರೂ ಸಹಿತ ಇರಲಿ ಅಂಥೇಳಿ ಒಂದು ವಿಡಿಯೋ ತೊಗೊಂಡೆ. ನೋಡಿರಿ, ಯಾಕಂದರೆ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅಲ್ಲೆಲ್ಲ ನರ್ಸ್ ಸ್ಟಾಪ್ ಒಳಗಿದ್ದರು. ಅದಕ್ಕಾಗಿ ಏನು ಪ್ರಾಬ್ಲಮ್ ಆಗಬಾರ್ದು ಯಾರಿಗೂ ಅಂಥೇಳಿ ಜಸ್ಟ್ ವಿಡಿಯೋನ ಕ್ಲಿಕ್ ಮಾಡಿಕೊಂಡೆ. ಸೊ ಒಳ್ಳೆ ರೀತಿ ರೆಸ್ಪಾನ್ಸ್ ಇತ್ತು. ಸೊ ಇದು ನೋಡ್ರಿ, ಇದು ಆಪ್ರೇಷನ್ ಥಿಯೇಟ್ರ್. ಇದು ಇಲ್ಲಿ ಏನಾದರೂ ಪೇನ್ ಬಂದ ತಕ್ಷಣ ಒಳಗಡೆ ಡೆಲಿವರಿ ರೂಮ್ ಇದು, ಒಳಗಡೆ ಅಡ್ಮಿಟ್ ಮಾಡ್ಕೋತಾರೆ. ಸೊ ಅವಳಿಗೆ ನಾರ್ಮಲ್ ಡೆಲಿವರಿ ಆಗ್ತೈತೆ ಅಂತೇಳಿ ಸ್ವಲ್ಪ ವಾಕ್ ಮಾಡಲಿಕ್ಕೆ ಹೇಳಿದರು. ಅವಳು ಸಹಿತ ಪಾಪ ಭಾಳ ಪೇನ್ ಇತ್ತು. ಅದ್ರಾಗ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲೇ ನಾನು ತಮಾಷೆ ಮಾಡ್ತಾಯಿದ್ದೆ, ಅವಳಿಗೆ ನೋವು ಮರೆಮಾಚಲಿಕ್ಕೆ. ಅದೇ ಉದ್ದೇಶ, ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಸೊ ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅಂದಾಗ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಅವಳಿಗೆ ನೋವನ್ನು ಮರೆಸ್ಲಿಕ್ಕೆ ಏನೇನೋ ಕಾಮಿಡಿ ಮಾಡ್ತಿದ್ದೆ. ಅವಳು ಸಹಿತ ಅದೇ ನೋವಲ್ಲಿ ನಗ್ತಾ ನಗ್ತಾ ತನ್ನ ನೋವನ್ನು ನೀಗಿಸ್ತಾ ಇದ್ಲು. ಸೊ ಭಾಳ ಪೇನ್ ಆಗ್ತಿತ್ತು ಪಾಪ, ಏನೂ ಮಾಡೋಕ್ಕಾಗೋದಿಲ್ಲ. ಈ ಟೈಮಲ್ಲಿ ಎಲ್ಲರಿಗೂ ಕಾಮನ್ ಇರ್ತಕ್ಕಂಥದ್ದೇ ಇದು. ಸೊ ಈ ರೀತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವಾಕ್ ಮಾಡ್ಕೋತಾ ಸುಮಾರು 4 ಗಂಟೆ ಆಯಿತು. ಅವಾಗೂ ಸಹಿತ ಚೆಕಪ್ ಮಾಡಿದರು. ಮತ್ತು ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳಿದರು. ಸೊ ಬೆಳಗಿನ ಜಾವ ತನೂ ಸಹಿತ ಇದೇ ರೀತಿ ಪಾಪ ಅವಳು ವೇಟ್ ಮಾಡಿ 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 ಆಪ್ರೇಷನ್ನಿಗೆ ರೆಡಿ ಆದಳು. ನೋಡಿರಿ, ಆಲ್ಮೋಸ್ಟ್ ಇವತ್ತಿನ ದಿನಮಾನದಲ್ಲಿ ಕಾಮನ್ ಆಗಿ ಅಂದರೆ ನಾರ್ಮಲ್ ಡೆಲಿವರಿ ಆಗೋದು ಭಾಳ ಕಡಿಮೆ ಆಗ್ತಾಯಿದೆ. ಯಾಕಂದರೆ ನಮ್ಮ ಒಂದು ಫುಡ್ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ನಮ್ಮ ಲೈಫ್ ಲೀಡಿಂಗ್ ಸ್ಟೈಲ್ ಆಗಿರ್ಬೋದು, ಇವೆಲ್ಲ ಎಫೆಕ್ಟ್ ಆಗ್ತಾವೆ. ಸೊ ಅದಕ್ಕಾಗಿ ಚೆನ್ನಾಗಿ ಊಟ ಮಾಡಿರಿ, ಯೋಗ ಮಾಡಿರಿ, ಧ್ಯಾನ ಮಾಡಿರಿ, ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಳ್ರಿ ಯಾವಾಗಲೂ. ಆಮೇಲೆ ಟೆನ್ಷನ್ ಇರಬಾರ್ದು. ಸೊ ಈ ರೀತಿ ಇದ್ದಾಗ ಮಾತ್ರ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಯಾವಾಗಲೂ ಖುಷಿಯಾಗಿರ್ರಿ. ಮೇನ್ ಇರ್ತಕ್ಕಂಥದ್ದು ಖುಷಿ ಯಾವಾಗ ಮನುಷ್ಯ ಇರ್ತಾನಲ್ಲ, ಎಷ್ಟೇ ಟೆನ್ಷನ್ ಇದ್ದರೂ ಅವಾಗ ಏನಾಗಿರ್ತೈತಿ ಅಂದರೆ ಇಡೀ ಬಾಡಿನೇ ರಿಲೀಫ್ ಆಗಿರ್ತೈತಿ, ಮೈಂಡು ರಿಲೀಫ್ ಆಗಿರ್ತೈತಿ. ಸೊ ಇಂಥ ಅವಸ್ಥೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನೋಡ್ರಿ, ಪಾಪ ಭಾಳ ಸಫರ್ ಆಗಿದ್ಲು ಅವಳು. ಫೈನಲಿ ಏನು ಮಾಡಿದ್ವಿ ಅಂತಂದರೆ, ಬೆಳಗಿನ ಜಾವ ಏನು ಮಾಡಿದ್ವಿ, ನಮ್ಮ ತಾಯಿಯವರು ಪಾಪ ನೋಡ್ರಿ, ಅವರು ಸಹಿತ ನಮ್ಮ ಜೊತೆಗೆ ಬಂದು ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡಿದ್ರು. ಒಂದು 10-15 ನಿಮಿಷ ಮಲ್ಕೊಂಡ್ರು. ಮತ್ತು ನಾವು ಕರೆದ ತಕ್ಷಣ ಮತ್ತೆ ಎದ್ದು ಬರೋದು, ಈ ರೀತಿ ಮಾಡ್ತಾಯಿದ್ರು. ಬೆಳಗಿನ ಜಾವ ವೇಟ್ ಮಾಡಿದ್ವಿ, ಆಗಲಿಲ್ಲ, ಸ್ಪೇಸ್ ಆಗಲಿಲ್ಲ, ಅದು ಇದು ಏನೋ ಹೇಳಿ ನಾರ್ಮಲ್ ಡೆಲಿವರಿ ಕ್ಯಾನ್ಸಲ್ ಆಗಿ ಇನ್ನು ಸಿಸೇರಿಯನ್ ಸೆಕ್ಷನ್ನಿಗೆ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಲಿಕ್ಕೆ ಅವರು ನಮ್ಮ ಜೊತೆ ಡಿಸ್ಕಷನ್ ಮಾಡಿದರು. ಸೊ ಏನು ಪ್ರಾಬ್ಲಮ್ ಆಗೋದು ಬೇಡ ಅಂಥೇಳಿ ನಾವು ಸಹಿತ ಏನು ಮಾಡಿದ್ವಿ, ಆ ಒಂದು ಸೆಕ್ಷನ್ ಮಾಡಲಿಕ್ಕೆ ಸೈನನ್ನು ಮಾಡಿದೆ ನಾನು. ಸೊ ಅವ್ರ ಮನೆಯವರು ಇನ್ನೂ ಹುಬ್ಳಿಯಿಂದ ಬರ್ತಾಯಿದ್ರು. ಅದಕ್ಕಾಗಿ ಅದರ ಜವಾಬ್ದಾರಿ ನನ್ನ ತಂದೆ ತಾಯಿ ಪರವಾಗಿ ನಾನೇ ತೊಗೊಂಡೆ. ಇವಳು ನನ್ನ ಲಾಸ್ಟ್ ತಂಗಿಯವಳು. ಸೊ ಇನ್ನೊಬ್ಬನ ತಮ್ಮ ಅದಾನ, ಮದುವೆ ಆಗೋನು. ಇವರ ಒಂದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಸದ್ಯ ನನ್ನ ಮೇಲೆ ಇರ್ತಕ್ಕಂಥದ್ದು. ಸೊ ಅದನ್ನು ಖುಷಿಯಾಗಿ ನಾನು ನಿಭಾಯಿಸ್ತೀನಿ, ಏನೂ ತೊಂದರೆ ಇಲ್ಲ. ನೋಡಿರಿ, ಪಾಪ ವಾಕ್ ಮಾಡಿ 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 ಸುಸ್ತಾಗಿ ಸುಮ್ಮನೆ ಕೂತ್ಲು ಅವಳು. ಕೂತಿರ್ಬೇಕಾದ್ರೆ ನಾನು ತಮಾಷೆ ಮಾಡ್ತಾಯಿದ್ದೆ ಅವಳಿಗೆ. ನೋಡಿರಿ, ಪಾಪ ಭಾಳ ಬೇಜಾರಾಗಿ ಕೂತಿತ್ತು. ನಮ್ಮ ತಾಯಿ, ಇವ್ರು ಆಶಾ ಅವರು ಪಾಪ ನಮ್ಮ ಜೋಡಿನೇ ಬಂದಿದ್ರು ಅವರೆಲ್ಲ.
ನೋಡಿರಿ ಪೇನ್ ಅಂದರೆ ಹೇಗಿರುತ್ತೆ. ಈಗ ಏನು ಮಾಡಿದ್ವಿ ಅಂತಂದರೆ ಅವಳನ್ನು ಸಮಾಧಾನ ಪಡಿಸ್ಕೋತ ಸ್ವಲ್ಪ ಸಮಯ ಇತ್ತು, ನಾನು ಹಾಗೆ ಸುಸ್ತಾಗಿ ಕೂತೆ. ನೋಡಿರಿ ಇದೇ ಆಪ್ರೇಷನ್ ಥಿಯೇಟ್ರು. ಸೊ ಸಿ ಸೆಕ್ಷನ್ ಅಂಥೇಳಿ ಮೇಲ್ಗಡೆ ಇರ್ತಕ್ಕಂಥದ್ದು. ಇಲ್ಲೇ ನನ್ನ ಒಂದು ಮುದ್ದಿನ ತಂಗಿಯ ಮಗಳು ಜನನ ಆಗಿರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ. ನೋಡಿರಿ ಸಿ ಸೆಕ್ಷನ್ನಿಗೆ ಸೈನ್ ಹಾಕಿ ಅವಳನ್ನು ಪ್ರಿಪೇರ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ಮತ್ತೆ ಕಾಣಿಸಿದೆ ನಾನು ಏನಂಥೇಳಿ, ಏನಾದರೂ ಸೈನ್ ಮಾಡು ಅಂಥೇಳಿ. ಹಿಂಗೆ ಮಾಡಲಿ, ಹಿಂಗೆ ಮಾಡಲಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ. ಇದು ಸ್ವೀಟ್ ಮೆಮ್ರಿ ತಗೋ. ಹೆಂಗೆ ಅನ್ಸಕತ್ತೈತಿ? ಫೈನಲಿ ನಾನು ವೇಟ್ ಮಾಡ್ತಾ ಅಲ್ಲೇ ಓಟಿಯಲ್ಲಿ ಕೂತಿದ್ದೆ. ಸೊ ಪಾಪುನ ತಂದು ಕೊಟ್ಟರು. ಅಲ್ಲಿ ಆ ವಿಡಿಯೋ ಒಳಗೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ICUಗೆ ಹಾಕಿದಾದ್ಮೇಲೆ ವಿಡಿಯೋವನ್ನು ನಾನು ಕ್ಲಿಪ್ ತೊಗೊಂಡೆ. ನೋಡಿ ಭಾಳ ಕ್ಯೂಟ್ ಆಗಿರ್ತಕ್ಕಂಥ ಒಂದು ಮುತ್ತು ನಮ್ಮ ಗೌಡ್ರ ಮನೆಗೆ ಮತ್ತೆ ಬಂತು. ಸೊ ಅದಕ್ಕಾಗಿ ಭಾಳ ಖುಷಿ ಆಯ್ತು. ಪಾಪ ಅವಳಿಗೆ ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ಅವಳಿಗೆ ಕಾನ್ಸಿಯಸ್ ಇರೋಂಗಿಲ್ಲ. ಸೊ ಅವಳು ಬೆಡ್ ಮೇಲೆ ಮಲಗಿದ್ಲು. ನರಳಾಟ ಪಾಪ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲರೂ ನೋಡಿರ್ತೀರಿ ಏನು ವಿಚಿತ್ರ ಅನುಭವ ಆಗ್ತೈತಿ ಡೆಲಿವರಿ ಟೈಮಲ್ಲಿ. ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ರೆಸ್ಪೆಕ್ಟ್ ಟು ವುಮನ್, ರೆಸ್ಪೆಕ್ಟ್ ಟು ಗರ್ಲ್, ರೆಸ್ಪೆಕ್ಟ್ ಟು ಹೋಲು